ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಭಾರತೀಯ ರೈಲ್ವೆ ಇತಿಹಾಸದಲ್ಲೇ ಅಕ್ಷರಶಃ ಅಸಾಧ್ಯ ಅಂತಲೇ ಅನ್ಕೊಂಡಿದ್ದು, ಆದರೂ ಸಾಧ್ಯವಾಗಿರೋ ಒಂದು ಅದ್ಭುತ ಇಂಜಿನಿಯರಿಂಗ್ ಮೈಲಿಗಲ್ಲು, ಅದೇ ನಮ್ಮ ಹೆಮ್ಮೆಯ ಕೊಂಕಣ ರೈಲ್ವೆಯ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಓಕೆ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಒಮ್ಮೆ ಯೋಚಿಸಿ ನೋಡಿ, 1998ಕ್ಕಿಂತ ಮುಂಚೆ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈನಿಂದ ನಮ್ಮ ಕರಾವಳಿ ನಗರಿ ಮಂಗಳೂರಿಗೆ ಬರಬೇಕು ಅಂದ್ರೆ ಪುಣೆ, ಬೆಳಗಾವಿ, ಹುಬ್ಬಳ್ಳಿ ಅಂತೆಲ್ಲ ಸುತ್ಕೊಂಡು ಬರಬೇಕಿತ್ತು. ಈ ಪ್ರಯಾಣಕ್ಕೆ ಹೆಚ್ಚು ಕಡಿಮೆ 2 ದಿನಗಳೇ ಬೇಕಾಗ್ತಿತ್ತು ಅಂದ್ರೆ ನೀವು ನಂಬಲೇಬೇಕು. ಆದರೆ ಇವತ್ತು ಅದೇ ಮುಂಬೈನಿಂದ ಮಂಗಳೂರಿಗೆ ಸಮುದ್ರ ತೀರದ ಗುಂಟ, ಪ್ರಕೃತಿಯ ಮಡಿಲಲ್ಲಿ ಕೇವಲ 8 ಗಂಟೆಗಳಲ್ಲಿ ಬಂತಲುಪೋದು. ಇದೇ ನೋಡಿ ಈ ಬೃಹತ್ ಯೋಜನೆಯಿಂದ ನಮಗೆ ಸಿಕ್ಕಿರುವ ಅತಿ ದೊಡ್ಡ ಉಡುಗೊರೆ. ಹಿಂದಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅನ್ನೋದರ ಕಿರುಪರಿಚಯ ಇಲ್ಲಿದೆ. ಮೊದಲಿಗೆ ಕೊಂಕಣ ರೈಲ್ವೆ ಎಂಬ ಅದ್ಭುತದ ಬಗ್ಗೆ, ಆಮೇಲೆ 100 ವರ್ಷಗಳ ಆ ಕನಸಿನ ಬಗ್ಗೆ, ಈ ಯೋಜನೆಗೆ ಸಿಕ್ಕ ತಿರುವು ಮತ್ತು ಇದರ ರೂವಾರಿಗಳು, ಆಮೇಲೆ ನಿರ್ಮಾಣದ ವೇಳೆ ಎದುರಾದ ಬೃಹತ್ ಸವಾಲುಗಳು, ನಂತರ ಬೆರಗುಗೊಳಿಸುವ ಅಂಕಿಅಂಶಗಳು ಹಾಗೂ ಕೊನೆಯದಾಗಿ ಇದರ ಇಂದಿನ ಪ್ರಭಾವ ಮತ್ತು ಭವಿಷ್ಯದ ಬಗ್ಗೆ ನೋಡೋಣ. ಬನ್ನಿ ಶುರು ಮಾಡೋಣ. ವಿಭಾಗ 1, ಕೊಂಕಣ ರೈಲ್ವೆ ನಿಜಕ್ಕೂ ಒಂದು ಅದ್ಭುತ. ಈ ಮಾರ್ಗ ಬರೋಬ್ಬರಿ 741 ಕಿಲೋಮೀಟರ್ ಉದ್ದದ ಒಂದು ಅದ್ಭುತ ಜೀವನಾಡಿ. 72 ರೈಲು ನಿಲ್ದಾಣಗಳಿರುವ ಈ ದಾರಿ ದಟ್ಟವಾದ, ಕಡಿದಾದ ಸಹ್ಯಾದ್ರಿ ಪರ್ವತ ಶ್ರೇಣಿಗಳನ್ನು ಸೀಳ್ಕೊಂಡು ಹೋಗುತ್ತೆ. ಇಲ್ಲಿನ ಪ್ರಕೃತಿ ಸೌಂದರ್ಯ ಎಷ್ಟೊಂದು ಅದ್ಭುತವಾಗಿದೆ ಅಂದ್ರೆ, ಮಳೆಗಾಲದಲ್ಲಿ ಈ ಕಾಡುಗಳ ಕತ್ತಲಲ್ಲಿ ನೀಲಿ ಹಸಿರು ಬಣ್ಣದಲ್ಲಿ ಹೊಳೆಯೋ ಮಾಂತ್ರಿಕ ಶಿಲೀಂಧ್ರಗಳು ಅಂದ್ರೆ ಬಯೋಲೂಮಿನೆಸೆಂಟ್ ಫಂಗಸ್ಗಳನ್ನು ನೀವು ನೋಡಬಹುದು. ಒಂದೆಡೆ ಆಕಾಶದೆತ್ತರದ ಗಿರಿಕಣಿವೆಗಳು, ಮತ್ತೊಂದೆಡೆ ಅಲೆಗಳ ಮಧ್ಯೆ ಸಾಗಿ ಬರುವ ಸಮುದ್ರ. ಇದನ್ನ ರೈಲಿನಲ್ಲಿ ಕೂತು ನೋಡ್ತಾ ಇದ್ರೆ ಅದೊಂದು ರೀತಿಯ ಸ್ವರ್ಗವೇ ಧರೆಗಿಡಿದಂತೆ ಭಾಸವಾಗುತ್ತೆ. ವಿಭಾಗ 2, 100 ವರ್ಷಗಳ ಕನಸು. ಈ ಅದ್ಭುತ ಹೇಗೆ ಶುರುವಾಯಿತು ಅಂತ ಈಗ ನೋಡೋಣ. ಇದು ದಿಢೀರಂತ 1-2 ವರ್ಷದಲ್ಲಿ ಆದ ಕೆಲಸವಲ್ಲ. 1894ರಲ್ಲಿ ಬ್ರಿಟಿಷರು ಇಟ್ಟ ಮೊದಲ ಪ್ರಸ್ತಾವನೆಯಿಂದ ಹಿಡಿದು 1907ರಲ್ಲಿ ಮಡ್ರಾಸ್ ರೈಲ್ವೆಯ ಪ್ರಯತ್ನ, 1957ರ ವೈಮಾನಿಕ ಸಮೀಕ್ಷೆ, 1990ರಲ್ಲಿ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಸ್ಥಾಪನೆ ಹಾಗೂ ಅಂತಿಮವಾದಿ 1998ರಲ್ಲಿ ಉದ್ಘಾಟನೆ. ಹೀಗೆ 1 ಶತಮಾನಕ್ಕೂ ಹೆಚ್ಚು ಕಾಲ ನಡೆದ ಸತತ ಪ್ರಯತ್ನ, ವೈಫಲ್ಯ ಹಾಗೂ ಅಂತಿಮ ಯಶಸ್ಸಿನ ಹಾದಿಯನ್ನ ನಾವಿಲ್ಲಿ ನೋಡಬಹುದು. ಬ್ರಿಟಿಷರಾಗಲಿ ಅಥವಾ ಸ್ವತಂತ್ರ ಭಾರತದ ಆರಂಭಿಕ ಸರ್ಕಾರಗಳಾಗಲಿ ಈ ಯೋಜನೆಯನ್ನ ಪದೇ ಪದೇ ಕೈಬಿಡೋಕೆ ಕಾರಣವೇನಿತ್ತು ಗೊತ್ತಾ? ಮುಖ್ಯವಾಗಿ ಸಹ್ಯಾದ್ರಿಯ ಕಡಿದಾದ ಘಟ್ಟಗರು, ಅತಿ ಹೆಚ್ಚು ತಾಂತ್ರಿಕ ವೆಚ್ಚ, ಕಡಿಮೆ ಪ್ರಯಾಣಿಕರು ಹಾಗೂ ಗೋವಾ ಆಗ ಪೋರ್ಚುಗೀಸರ ಆಡಳಿತದಲ್ಲಿದ್ದದ್ದು. ಇದೇ ಕಾರಣಕ್ಕೆ ದಶಕಗಳ ಕಾಲ ಜನರ ಓಡಾಟಕ್ಕೆ ಕೇವಲ ಆ 750 ಕಿಲೋಮೀಟರ್ ಉದ್ದದ ಹೆದ್ದಾರಿ ಒಂದೇ ಏಕೈಕ ಸಂಪರ್ಕವಾಗಿ ಉಳಿದುಕೊಂಡಿತ್ತು. ವಿಭಾಗ 3, ತಿರುವು ಮತ್ತು ರೂವಾರಿಗಳು. ಈ ಶತಮಾನದ ಕನಸಿಗೆ ಮರುಜೀವ ಕೊಟ್ಟ ಆ ಮಹನೀಯರು ಯಾರು ಅಂತ ಈಗ ತಿಳಿಯೋಣ. ಈ ಹಂತದಲ್ಲಿ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಪ್ರತ್ಯೇಕ ನಿಗಮವನ್ನ ಹುಟ್ಟುಹಾಕಿದ್ದು. ಯಾಕಂದ್ರೆ ಭಾರತೀಯ ರೈಲ್ವೆಯ ಸಾಮಾನ್ಯ ಬಜೆಟ್ನಲ್ಲಿ ಇಷ್ಟು ದೊಡ್ಡ ಮೊತ್ತ ಹೊಂದಿಸೋದು ಕಷ್ಟ ಇತ್ತು. ಹಾಗಾಗಿ ಕೇಂದ್ರ ಸರ್ಕಾರ 51%, ಮಹಾರಾಷ್ಟ್ರ 22%, ಕರ್ನಾಟಕ 15% ಹಾಗೂ ಗೋವಾ ಮತ್ತು ಕೇರಳ ತಲಾ 6% ಅನುದಾನ ಹಾಕಿ ಈ ಯೋಜನೆಯನ್ನ ಜಂಟಿಯಾಗಿ ಕೈಗೆತ್ಕೊಂಡು. ಈ ಫಂಡಿಂಗ್ ಮಾಡೆಲ್ ಇದೆಯಲ್ಲ, ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಇನ್ನು ಈ ಇಡೀ ಪ್ರಾಜೆಕ್ಟ್ನ ರಾಜಕೀಯ ರೂವಾರಿ ಜಾರ್ಜ್ ಫರ್ನಾಂಡಿಸ್ ಅವರು. ವಿಚಿತ್ರ ಅಂದ್ರೆ, ಅವರು ಕರ್ನಾಟಕದಿಂದ ಒಮ್ಮೆಯೂ ಸಂಸತ್ತಿಗೆ ಆಯ್ಕೆಯಾಗಿರಲಿಲ್ಲ. ಆದರೂ ತಮ್ಮ ತವರು ರಾಜ್ಯದ ಮೇಲಿದ್ದ ಅಪಾರ ಪ್ರೀತಿಯಿಂದ ಕೇಂದ್ರದ ಮೇಲೆ ಭಾರಿ ಒತ್ತಡ ಹೇರಿ ಈ ಯೋಜನೆಯನ್ನ ಜಾರಿಗೆ ತಂದರು. ಹಾಗೆ ಅಂದಿನ ರೈಲ್ವೆ ಸಚಿವರಾಗಿದ್ದ ಜಾಫರ್ ಶರೀಫ್ ಅವರು ಕೂಡ ಈ ಯೋಜನೆಯನ್ನ ತಮ್ಮದೇ ಸ್ವಂತ ಮಗುವಿನಂತೆ ಪ್ರೀತಿಯಿಂದ ಬೆಳೆಸಿದ್ರು. ಈ ಮಾತನ್ನ ಒಮ್ಮೆ ಗಮನಿಸಿ. ಕೇವಲ 15% ವೆಚ್ಚ ಹೆಚ್ಚಳದೊಂದಿಗೆ ಕೇವಲ 8 ವರ್ಷಗಳಲ್ಲಿ ಈ ಬೃಹತ್ ಯೋಜನೆಯನ್ನು ಪೂರ್ಣಗೊಳಿಸಲಾಯಿತು. ಇದನ್ನ ಹೇಳಿದ್ದು ಬೇರಾರೂ ಅಲ್ಲ, ನಮ್ಮ ಲೆಜೆಂಡ್ರಿ ಮೆಟ್ರೋ ಮ್ಯಾನ್ ಇ ಶ್ರೀಧರನ್ ಅವರು. ಸರ್ಕಾರಿ ಪ್ರಾಜೆಕ್ಟ್ ಅಂದ್ರೆ ಸಾಮಾನ್ಯವಾಗಿ ದುಡ್ಡು, ಟೈಮ್ 2 ಡಬಲ್ ಆಗುತ್ತೆ ಅಂತೀವಿ ಅಲ್ವಾ? ಆದರೆ ಶ್ರೀಧರನ್ ಅವರ ನಾಯಕತ್ವದಲ್ಲಿ ಅಂತಹ ಯಾವ ಬೃಹತ್ ವೆಚ್ಚದ ಏರಿಕೆಗಳಿಲ್ಲದೆ ಅಂದುಕೊಂಡ ಸಮಯದೊಳಗೆ ಈ ಇಂಜಿನಿಯರಿಂಗ್ ಸವಾಲನ್ನ ಯಶಸ್ವಿಯಾಗಿ ಮುಗಿಸಲಾಯಿತು. ವಿಭಾಗ 4, ಬೃಹತ್ ಸವಾಲುಗಳು. ಈ ಸುಂದರ ಪ್ರಯಾಣದ ಹಿಂದಿನ ಕತ್ತಲ ಅಧ್ಯಾಯವನ್ನ ಈಗ ನೋಡೋಣ.
ನೋಡಿ, ಬರೋಬ್ಬರಿ 43,000 ಭೂಮಾಲೀಕರಿಂದ ಜಾಗ ಅಕ್ವೈರ್ ಮಾಡ್ಕೊಳ್ಳೋದು ಅಂದ್ರೆ ತಮಾಷೆ ಮಾತಲ್ಲ. ಅದರ ಜೊತೆಗೆ ಕೋರ್ಟ್ನಿಂದ ಬಂದ 90 ತಿಂಗಳ ಪರಿಸರ ತಡೆಯಾಜ್ಞೆ ಮತ್ತು ಸುರಂಗ ನಿರ್ಮಾಣ ಮಾಡುವಾಗ ಪದೇ ಪದೇ ಕುಸಿತಿದ್ದ ಮಣ್ಣು. ನಮ್ಮಲ್ಲಿ ನಾಳೆ ಬಾ, ಕರಾವಳಿಯ ದೈವ ಆರಾಧನೆ ಅಥವಾ ಮುಕ್ತಿ ಕೊಠಡಿಯಂತಹ ಎಷ್ಟೋ ಜಾನಪದ ಕಥೆಗಳಿವೆಲ್ವಾ, ಅವುಗಳಿಗಿಂತಲೂ ಭಯಾನಕವಾಗಿದ್ದದ್ದು ಅಂದ್ರೆ ಈ ಪಶ್ಚಿಮ ಘಟ್ಟಗಳ ಪ್ರಾಣ ತೆಗೆಯುವಂತಹ ಮೃದುವಾದ ಮಣ್ಣು. ಕೇವಲ 74. ಈ ಸಂಖ್ಯೆ ನೋಡಕ್ಕೆ ಚಿಕ್ಕದಾಗಿರಬಹುದು, ಆದರೆ ಇದರ ಹಿಂದಿರುವ ನೋವು ಬಹಳ ದೊಡ್ಡದು. ಈ ಕಠಿಣ ಕಾಮಗಾರಿಯಲ್ಲಿ ಸುರಂಗ ಕುಸಿತದಂತಹ ಭೀಕರ ದುರ್ಘಟನೆಗಳಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಆ 74 ಕಾರ್ಮಿಕರಿಗೆ ನಾವೆಲ್ಲರೂ ಒಂದು ಕ್ಷಣ ತಲೆಬಾಗಲೇಬೇಕು. ಇವತ್ತು ನಾವೆಲ್ಲರೂ ಮಾಡ್ತಿರೋ ಈ ಸುಗಮ ಸುಂದರ ಪ್ರಯಾಣದ ಅಡಿಪಾಯದಲ್ಲಿ ಅವರ ಆ ದೊಡ್ಡ ಬಲಿದಾನ ಅಡಗಿದೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ. ವಿಭಾಗ 5 ಬೆರಗುಗೊಳಿಸುವ ಅಂಕಿಅಂಶಗಳು. ಬನ್ನಿ ಈಗ ಕೆಲವು ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ಸ್ ಕಡೆ ಗಮನ ಹರಿಸೋಣ. ಈ ಮಾರ್ಗದ ಮ್ಯಾಪ್ ಒಮ್ಮೆ ನೋಡಿ. 3 ರಾಜ್ಯಗಳಲ್ಲಿ ಹಾದು ಹೋಗುವ ಈ ಟ್ರ್ಯಾಕ್ ಮಹಾರಾಷ್ಟ್ರದಲ್ಲಿ 382 ಕಿಲೋಮೀಟರ್, ಕರ್ನಾಟಕದಲ್ಲಿ 273 ಕಿಲೋಮೀಟರ್ ಮತ್ತು ಗೋವಾದಲ್ಲಿ 105 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ಈ ಕಾಮಗಾರಿಯನ್ನ ಫಾಸ್ಟಾಗಿ ಮುಗಿಸೋಕೆ ಅಂತ ಇಡೀ ಪ್ರದೇಶವನ್ನ ತಲಾ 100 ಕಿಲೋಮೀಟರ್ನ 7 ವಲಯಗಳಾಗಿ ಡಿವೈಡ್ ಮಾಡಿದ್ರು. ಎಂತಹ ಅದ್ಭುತ ಪ್ಲಾನಿಂಗ್ ಅಲ್ವಾ? ಇಲ್ಲಿನ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ ಈ ಪ್ರಾಜೆಕ್ಟ್ನ ಬೃಹತ್ ಸ್ಕೇಲ್. ಬರೋಬ್ಬರಿ 2116 ಸೇತುವೆಗಳು ಮತ್ತು 92 ಸುರಂಗಗಳು. ರತ್ನಗಿರಿ ಬಳಿಯಿರುವ 6.5 ಕಿಲೋಮೀಟರ್ ಉದ್ದದ ಕರ್ಬುಡೆ ಸುರಂಗ ಹಾಗೂ 64 ಮೀಟರ್ ಎತ್ತರದ ಪನ್ವೇಲ್ ವಯಾಡಕ್ಟ್ ನಿಜಕ್ಕೂ ಇಂಜಿನಿಯರಿಂಗ್ ಅದ್ಭುತ. ಇನ್ನು ಟ್ರೇನ್ಗಳು ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಸೇಫ್ ಆಗಿ ಹೋಗೋಕೆ ಅನುಕೂಲ ಆಗುವ ಹಾಗೆ ಟ್ರ್ಯಾಕ್ನ ಗ್ರೇಡಿಯಂಟ್ ಅನ್ನ ಕೇವಲ 0.38ರಷ್ಟು ಮೇಂಟೈನ್ ಮಾಡಲಾಗಿದೆ. ಆ ದುರ್ಗಮ ಪರ್ವತಗಳನ್ನ ಗೆಲ್ಲೋಕೆ ಕೇವಲ ಮನುಷ್ಯನ ಶಕ್ತಿ ಸಾಲದು, ಅಲ್ಲಿ ಬೇಕಾಗಿದ್ದು ಗ್ಲೋಬಲ್ ಲೆವೆಲ್ನ ಟೆಕ್ನಾಲಜಿ. ಹಳಿಗಳ ನಿಖರ ಜೋಡಣೆಗೆ ಸ್ಯಾಟಲೈಟ್ ಮ್ಯಾಪಿಂಗ್ ಬಳಸಿದ್ರು, ಬೆಟ್ಟ ಕೊರಿಯೋಕ್ಕೆ ಸ್ವೀಡನ್ನಿಂದ ಅತ್ಯಾಧುನಿಕ ಟನಲ್ ಬೋರಿಂಗ್ ಯಂತ್ರಗಳನ್ನ ತರಿಸಿದ್ರು, ಹಾಗೆ ನಮ್ಮ ಭಾರತದಲ್ಲೇ ಮೊದಲ ಬಾರಿಗೆ ಇನ್ಕ್ರಿಮೆಂಟಲ್ ಲಾಂಚಿಂಗ್ ಮೆಥಡ್ ಅನ್ನೋ ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ಇಲ್ಲಿ ಬಳಸಲಾಯಿತು. ವಿಭಾಗ 6 ಇಂದಿನ ಪ್ರಭಾವ ಮತ್ತು ಭವಿಷ್ಯ. ಕೊಂಕಣ ರೈಲ್ವೆಯ ಇಂದಿನ ಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಇವತ್ತಿನ ದಿನ ಪ್ರತಿ ವರ್ಷ ಬರೋಬ್ಬರಿ 3 ಕೋಟಿ ಪ್ರಯಾಣಿಕರು ಈ ಮಾರ್ಗದಲ್ಲಿ ಓಡಾಡ್ತಾರೆ. 2023-24ನೇ ಸಾಲಿನಲ್ಲಿ ಕೊಂಕಣ ರೈಲ್ವೆ ಬರೋಬ್ಬರಿ 301 ಕೋಟಿ ರೂಪಾಯಿಗಳ ಆದಾಯ ಗಳಿಸಿದೆ. ಇದರಿಂದ ಅಲ್ಲಿನ ಲೋಕಲ್ ಎಕಾನಮಿ ಪೂರ್ತಿ ಬದಲಾಗಿ ಹೋಯಿತು. ಜನರು ಕೃಷಿಯಿಂದ ಹೊಸ ಕೈಗಾರಿಕೆಗಳತ್ತ ಮುಖ ಮಾಡಿದ್ರು. ಉಡುಪಿ, ಗೋಕರ್ಣ ಮತ್ತು ರತ್ನಗಿರಿಯಂತಹ ಜಾಗಗಳಲ್ಲಿ ಪ್ರವಾಸೋದ್ಯಮ ಅಂತೂ ಅಕ್ಷರಶಃ ಸ್ಫೋಟಗೊಂಡಿದೆ ಅಂತಾನೆ ಹೇಳ್ಬೋದು. ಈ ಮಾರ್ಗದ ಭವಿಷ್ಯ ಕೂಡ ಬಹಳ ಉಜ್ವಲವಾಗಿದೆ ಸ್ನೇಹಿತರೆ. ಈಗಾಗಲೇ 80% ಮಾರ್ಗದ ಎಲೆಕ್ಟ್ರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಅಂದರೆ ಇದಿನ್ನೂ ಮುಂದೆ ಹೆಚ್ಚು ಗ್ರೀನ್ ಆ್ಯಂಡ್ ಕ್ಲೀನ್. ಹಾಗೆ ರೋಹಾದಿಂದ ವೀರ್ವರ್ಗೆ 590 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಬಲ್ ಟ್ರ್ಯಾಕಿಂಗ್ ಕೂಡ ಆಗಿದೆ. ಭವಿಷ್ಯದಲ್ಲಿ ಇದು ಸಂಪೂರ್ಣವಾಗಿ ಭಾರತೀಯ ರೈಲ್ವೆಯೊಂದಿಗೆ ವಿಲೀನವಾಗುವ ಸಾಧ್ಯತೆಗಳು ಇವೆ. ಅಷ್ಟೇ ಅಲ್ಲ, ಈ ಬೆಟ್ಟಗುಡ್ಡಗಳನ್ನ ಸೀಲಿ ರೈಲು ಮಾರ್ಗ ನಿರ್ಮಿಸಿದ ಇದೇ ನಮ್ಮ ಕೊಂಕಣ ರೈಲ್ವೆ ಎಕ್ಸ್ಪರ್ಟೀಸನ್ನು ಬಳಸಿ ಇವತ್ತು ಕಾಶ್ಮೀರದಲ್ಲಿ ಜಗತ್ತಿನ ಅತಿ ಎತ್ತರದ ರೈಲು ಮಾರ್ಗ ನಿರ್ಮಿಸಲಾಗುತ್ತದೆ. ಎಂಥ ಹೆಮ್ಮೆಯ ವಿಚಾರ ಅಲ್ವಾ? ಈ ಸುದೀರ್ಘ ವಿಶ್ಲೇಷಣೆಯ ಕೊನೆಯಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಿದೆ. ಕೊಂಕಣ ರೈಲ್ವೆ ಅನ್ನೋದು ಕೇವಲ ಒಂದು ಸಿಂಪಲ್ ರೈಲು ಮಾರ್ಗವಲ್ಲ, ಇದು ಮನುಷ್ಯನ ಛಲ, ನಾಯಕರ ದೂರದೃಷ್ಟಿ ಮತ್ತು ಪ್ರಕೃತಿಯ ಅದ್ಭುತ ಸೌಂದರ್ಯದ ಸಮ್ಮಿಲನ. ಇಂತಹ ಅಸಾಧ್ಯವಾದ ಪಶ್ಚಿಮ ಘಟ್ಟಗಳನ್ನೇ ಗೆದ್ದಿರುವ ನಮ್ಮ ಭಾರತೀಯ ಇಂಜಿನಿಯರಿಂಗ್ ಮುಂಬರುವ ದಿನಗಳಲ್ಲಿ ಇನ್ನೆಷ್ಟು ಬೆರಗುಗೊಳಿಸುವ ಮೈಲಿಗಲ್ಲುಗಳನ್ನು ತಲುಪಬಹುದು. ನೀವೇನಾದರೂ ಆ ಸುಂದರ ಕೊಂಕಣ ರೈಲ್ವೆಯಲ್ಲಿ ಪ್ರಯಾಣ ಮಾಡಿದಿರಾ? ಆ ಅನುಭವ ಹೇಗಿತ್ತು ಅಂತ ಯೋಚಿಸಿ. ನಾವು ಭಾರತೀಯ ರೈಲ್ವೆ ಇತಿಹಾಸದ ಒಂದು ಅಸಲಿ ಮ್ಯಾಜಿಕ್ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಮುಂಬೈನಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಬರೋಬ್ಬರಿ 741 ಕಿಲೋಮೀಟರ್ ಉದ್ದದ ಕೊಂಕಣ ರೈಲ್ವೆ. ಕೇವಲ 355 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಕ್ಷರಶಃ ಅಸಾಧ್ಯವನ್ನೇ ಸಾಧ್ಯವಾಗಿಸಿದ ಈ ಅದ್ಭುತ ಇಂಜಿನಿಯರಿಂಗ್ ಸಾಹಸದ ಕತೆ ಹೇಗೆಂದೇ ಗೊತ್ತಾ? ಬನ್ನಿ ಶುರು ಮಾಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ಇಂಡಿಯಾದ ಅತ್ಯಂತ ಕಠಿಣ ರೈಲ್ವೆ ಪ್ರಾಜೆಕ್ಟ್ ಯಾವುದು ಅಂತ ಯಾರಾದರೂ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಹೇಳ್ಬೋದು, ಅದೇ ಕೊಂಕಣ ರೈಲ್ವೆ ಅಂತ. ಭೌಗೋಳಿಕವಾಗಿ ಇದೊಂದು ನಿಜಕ್ಕೂ ದುಸ್ವಪ್ನವೇ ಸರಿ. ಒಂದೆಡೆ ಮುಗಿಲೆತ್ತರದ ಕಡಿದಾದ ಪಶ್ಚಿಮ ಘಟ್ಟಗಳ ಸಾಲು, ಮತ್ತೊಂದೆಡೆ ಅಬ್ಬರಿಸುವ ಅರಬ್ಬಿ ಸಮುದ್ರ, ಮಧ್ಯದಲ್ಲಿ ದಟ್ಟವಾದ ಕಾಡು. ಇಂಥ ಕಡಿದಾದ ಜಾಗದಲ್ಲಿ ರೈಲ್ವೆ ಹಳಿ ಹಾಕೋದಂತೆ ಸುಲಭನಾ? ಅದೊಂದು ರೀತಿ ಸಾವಿನ ಜೊತೆ ಸರ್ಸವಾಡಿವಂತೆಯೇ ಲೆಕ್ಕ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಈ ರೋಚಕ ಪಯಣವನ್ನ 6 ಹಂತಗಳಲ್ಲಿ ನೋಡಲಿದ್ದೇವೆ. ಆ ಅಸಾಧ್ಯವಾದ ಕನಸು, ಈ ಪ್ರಾಜೆಕ್ಟ್ಗಾಗಿ ಒಂದಾದ ರಾಜ್ಯಗಳು, ಮೈನವಿರೇಳಿಸುವ ಇಂಜಿನಿಯರಿಂಗ್, ಎದುರಾದ ಸವಾಲುಗಳು ಹಾಗೂ ತ್ಯಾಗ, ಅದ್ಭುತ ನಾಯಕತ್ವ ಮತ್ತು ಕೊನೆಯದಾಗಿ ಇವತ್ತು ಇದು ಸಾಧಿಸಿರುವ ಭಾರೀ ಯಶಸ್ಸು.
ಇವೆಲ್ಲವನ್ನೂ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇದೊಂದು ಅಸಾಧ್ಯವಾದ ಕನಸು ಅಂತಾನೆ ಯಾಕೆ ಅಂದುಕೊಂಡಿದ್ರು ಅಂತ ನೋಡೋಣ. ಬರೋಬ್ಬರಿ 1 ಶತಮಾನದ ಕಾಲ ಈ ಐಡಿಯಾನೇ ರಿಜೆಕ್ಟ್ ಆಗ್ತಾಯಿತ್ತು. ಹೌದು, 1894ರಲ್ಲೇ ಬ್ರಿಟಿಷ್ ಸರ್ಕಾರ ಮೊದಲ ಬಾರಿಗೆ ಈ ಮಾರ್ಗದ ಪ್ರಸ್ತಾವನೆಯನ್ನ ಇಟ್ಟಿತ್ತು. ಆದ್ರೆ ಆ ಕಡಿದಾದ ಬೆಟ್ಟಗಳನ್ನು ನೋಡಿ ಇದು ತಾಂತ್ರಿಕವಾಗಿ ಸಾಧ್ಯನೇ ಇಲ್ಲ ಅಂತ ಕೈಬಿಟ್ರು. ಆಮೇಲೆ 1907ರಲ್ಲಿ ಮದ್ರಾಸ್ ರೈಲ್ವೆ ಕಂಪನಿ ಪ್ರಯತ್ನಪಟ್ಟು ವೆಚ್ಚ ಜಾಸ್ತಿ ಅಂತ ಹಿಂದೇಟು ಹಾಕ್ತು. ತಲೆಮಾರುಗಳ ಇಂಜಿನಿಯರ್ಗಳು ಈ ಸಹ್ಯಾದ್ರಿ ಪರ್ವತಗಳನ್ನು ನೋಡಿ ಬೆಚ್ಚಿಬಿದ್ದಿದ್ರು. ಫೈನಲಿ 1990ರಲ್ಲಿ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಹುಟ್ಕೊಂಡಿತ್ತು. 1993ರ ಹೊತ್ತಿಗೆ ಮಂಗಳೂರಿಂದ ಉಡುಪಿ ಹಾಗೂ ಮಹಾರಾಷ್ಟ್ರದ ರೋಹಾದಿಂದ ವೀರ್ಖೇಡ್ವರೆಗೆ ಸಂಚಾರ ಶುರುವಾಯಿತು. ತದನಂತರ ಜನವರಿ 1998ರಲ್ಲಿ ಇಡೀ 741 ಕಿಲೋಮೀಟರ್ ಉದ್ದದ ಮಾರ್ಗವನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಾಯಿತು. ಅದೇ ಟೈಮಿಗೆ ಸಾವಂತವಾಡಿ ಎಕ್ಸ್‌ಪ್ರೆಸ್ ರೈಲು ಕೂಡ ಓಡಾಡಕ್ಕೆ ಶುರುವಾಯಿತು. 1 ನಿಮಿಷ, ಈ ವ್ಯತ್ಯಾಸವನ್ನ ಗಮನಿಸಿ. ಈ ಮಾರ್ಗ ಬರೋದಕ್ಕೂ ಮುಂಚೆ ಮುಂಬೈಯಿಂದ ಮಂಗಳೂರಿಗೆ ಬರಬೇಕಾದ್ರೆ ಪುಣೆ, ಬೆಳಗಾವಿ, ಹುಬ್ಬಳ್ಳಿ ಮೂಲಕ ರೈಲುಗಳನ್ನ ಬದಲಾಯಿಸುತ್ತಾ ಬರೋಬ್ಬರಿ 2 ದಿನಗಳ ಕಾಲ ಪ್ರಯಾಣ ಮಾಡಬೇಕಿತ್ತು. ಅದೇ ಈ ಕೊಂಕಣ ಮಾರ್ಗ ಬಂದ್ಮೇಲೆ ಏನಾಯ್ತು? ಮುಂಬೈಯಿಂದ ಗೋವಾಕ್ಕೆ ಕೇವಲ 8 ಗಂಟೆಗಳಲ್ಲಿ ನೇರವಾಗಿ ತಲುಪುವಂತಾಯಿತು. ಇದಕ್ಕಿಂತ ದೊಡ್ಡ ಗೇಮ್ ಚೇಂಜರ್ ಇನ್ನೇನಿದೆ ಅಲ್ವಾ? ಈಗ 2ನೇ ಹಂತ. ಇಷ್ಟು ಬೃಹತ್ ಯೋಜನೆಯನ್ನ ಯಾರು ಹೇಗೆ ಫಂಡ್ ಮಾಡಿದ್ರು? ಇದೊಂದು ಅದ್ಭುತವಾದ ಪಾಲುದಾರಿಕೆಯ ಕಥೆ. ನೋಡಿ, ಇಂಥದ್ದೊಂದು ಮೆಗಾ ಪ್ರಾಜೆಕ್ಟ್ ಕೇವಲ ರೈಲ್ವೆ ಬಜೆಟ್ನಿಂದ ಆಗುವಂಥದ್ದಲ್ಲ. ಅದಕ್ಕಾಗಿಯೇ ಕೊಂಕಣ ರೈಲ್ವೆ ನಿಗಮ ಸ್ಥಾಪಿಸಿ ಒಂದು ವಿಶಿಷ್ಟವಾದ ಆರ್ಥಿಕ ಒಕ್ಕೂಟವನ್ನೇ ಮಾಡಲಾಯಿತು. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 51%ರಷ್ಟಿದ್ರೆ ಉಳಿದುದನ್ನ 4 ರಾಜ್ಯಗಳು ಹಂಚಿಕೊಂಡ್ವು. ಮಹಾರಾಷ್ಟ್ರ 22%, ನಮ್ಮ ಕರ್ನಾಟಕ 15% ಹಾಗೂ ಗೋವಾ ಮತ್ತು ಕೇರಳ ರಾಜ್ಯಗಳು ತಲಾ 6% ಹಣವನ್ನ ಹಾಕಿದ್ವು. ಎಲ್ಲರೂ ಒಂದಾಗಿ ನಿಂತಿದ್ದಕ್ಕೆ ಈ ಪ್ರಾಜೆಕ್ಟ್ ಜೀವ ಪಡ್ಕೊಂಡಿದ್ದು. ಈಗ ಅಸಲಿ ರೋಮಾಂಚನ ಶುರು. ಈ ಪ್ರಾಜೆಕ್ಟ್ನ ಇಂಜಿನಿಯರಿಂಗ್ ಮ್ಯಾಜಿಕ್ ಹೇಗಿತ್ತು ಅಂದ್ರೆ ಪಶ್ಚಿಮ ಘಟ್ಟಗಳೇ ತಲೆಬಾಗಿ ನಿಲ್ಲುವಂತಿತ್ತು. ನದಿಗಳು, ಆಳವಾದ ಕಣಿವೆಗಳನ್ನ ದಾಟೋಕೆ ಎಷ್ಟು ಸೇತುವೆಗಳನ್ನ ಕಟ್ಟಿರ್ಬೋದು ಯೋಚಿಸಿ. ಒಂದಲ್ಲ, ಎರಡಲ್ಲ, ಬರೋಬ್ಬರಿ 2116 ಸೇತುವೆಗಳು. ಇದೊಂದು ಇಂಜಿನಿಯರಿಂಗ್ ಲೋಕದ ವಿಸ್ಮಯನೇ ಸರಿ. ಬರೀ ಸೇತುವೆಗಳಷ್ಟೇ ಅಲ್ಲ, ಪಶ್ಚಿಮ ಘಟ್ಟಗಳ ಕಠಿಣವಾದ ಬಂಡೆಗಳನ್ನ ಕೊರೆದು ಬರೋಬ್ಬರಿ 92 ಸುರಂಗಗಳನ್ನ ನಿರ್ಮಿಸಲಾಗಿದೆ. ನಮ್ಮ ದೇಶದಲ್ಲಿಯೇ ಅತಿ ಹೆಚ್ಚು ರೈಲು ಸುರಂಗ ಮಾರ್ಗಗಳ ರಚನೆ ಆಗಿರೋದು ಇದೇ ವಲಯದಲ್ಲಿ ಅನ್ನೋದು ಮತ್ತೊಂದು ಹೆಮ್ಮೆಯ ವಿಚಾರ. ಈ ಸುರಂಗಗಳ ಪೈಕಿ ಒಂದು ದೊಡ್ಡ ಹೈಲೈಟ್ ಅಂದ್ರೆ ರತ್ನಗಿರಿ ಬಳಿ ಇರುವ ಕರ್ಬುಡೆ ಟನಲ್. ಇದು ಸುಮಾರು 6.5 ಕಿಲೋಮೀಟರ್ ಉದ್ದವಿದ್ದು ಇಡೀ ಕೊಂಕಣ ಮಾರ್ಗದ ಅತೀ ಉದ್ದದ ರೈಲು ಸುರಂಗ ಎನ್ನುವ ಹೆಗ್ಗಳಿಕೆಯನ್ನ ಹೊಂದಿದೆ. ಈ ಮ್ಯಾಜಿಕ್ ಹೇಗ್ ಸಾಧ್ಯವಾಯಿತು ಗೊತ್ತಾ? ಕಾಮಗಾರಿ ವೇಳೆ ಹಳಿ ಜೋಡಣೆಗೆ ಸ್ಯಾಟಲೈಟ್ ಆಧಾರಿತ ನಕಾಶೆಯನ್ನ ಬಳಸಿದ್ರು. ಉತ್ತರ ಹಾಗೂ ದಕ್ಷಿಣ ಭಾಗಗಳಲ್ಲಿ ಏಕಕಾಲಕ್ಕೆ ಕೆಲಸ ನಡೆಯಿತು. ಸುರಂಗ ಕೊರೆಯೋಕಂತಾನೆ ಸ್ವೀಡನ್ನಿಂದ ಹೈಡ್ರಾಲಿಕ್ ಟನಲ್ ಬೋರಿಂಗ್ ಯಂತ್ರಗಳನ್ನು ತರಿಸಲಾಯಿತು. ಇದಲ್ಲದೆ ದೇಶದಲ್ಲೇ ಮೊದಲ ಬಾರಿಗೆ ಇನ್ಕ್ರಿಮೆಂಟಲ್ ಲಾಂಚಿಂಗ್ ಮೆಥಡ್ ಬಳಸಿದ್ದು ಇಲ್ಲೇ. ರತ್ನಗಿರಿ ಬಳಿ ಪನ್ವೇಲ್ ನದಿಗೆ ಅಡ್ಡ ಆಗಿ ಕಟ್ಟಿರುವ ಬೃಹತ್ ಸೇತುವೆ ಬರೋಬ್ಬರಿ 64 ಮೀಟರ್ ಎತ್ತರ ಇದೆ. ಲಾರ್ಸನ್ ಅಂಡ್ ಟರ್ಬೋ, ಗ್ಯಾಮ್ಮನ್ ಹಾಗೂ ಆಫ್ಘಾನ್ಸ್ನಂಥ ದಿಗ್ಗಜ ಕಂಪನಿಗಳು ವಿಭಾಗವಾರು ಇದರ ನಿರ್ಮಾಣ ಮಾಡಿದ್ವು. ಅಷ್ಟೇ ಅಲ್ಲ, ರೈಲುಗಳು ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಚಲಿಸೋಕೆ ಅನುಕೂಲ ಆಗುವಂತೆ ಕೇವಲ 0.38ರಷ್ಟು ಕನಿಷ್ಠ ಗ್ರೇಡಿಯಂಟ್ ಕಾಯ್ದುಕೊಳ್ಳಲಾಗಿದೆ ಮತ್ತು ತಿರುವಿನ ವ್ಯಾಸ ಬರೀ 1.26 ಕಿಲೋಮೀಟರ್ ಇದೆ. ಜಸ್ಟ್ ಅಮೇಜಿಂಗ್ ಅಲ್ವಾ? ಆದ್ರೆ ಈ ದೊಡ್ಡ ಯಶಸ್ಸು ಅಷ್ಟು ಸುಲಭವಾಗಿ ಸಿಕ್ಕಿತಾ? ಖಂಡಿತ ಇಲ್ಲ. ಪ್ರಗತಿಗೋಸ್ಕರ ನಾವು ಕೊಟ್ಟ ಬೆಲೆ ಮತ್ತು ಎದುರಿಸಿದ ಸವಾಲುಗಳು ಊಹೆಗೂ ನಿಲುಕದ್ದು. ಪ್ರಾಜೆಕ್ಟಿಗೆ ದುಡ್ಡೇನೋ ಬಂತು, ಆದ್ರೆ ಜಾಗ ಸುಮಾರು 43,000 ಭೂಮಾಲೀಕರಿಂದ ಜಾಗ ತಗೊಂಡು ಅವರಿಗೆ ಪರಿಹಾರ ಕೊಡೋದು ಅತಿ ದೊಡ್ಡ ತಲೆನೋವಾಗಿತ್ತು. ಗೋವಾದಲ್ಲಂತೂ ಅನೇಕರು ಕೋರ್ಟ್ ಮಿಟ್ಟಿಲೇರಿದ್ರು. ಇದಲ್ಲದೆ ಇದೊಂದು ಪರಿಸರ ಸೂಕ್ಷ್ಮ ವಲಯ ಆಗಿದೆ ಅಂದ ಪರಿಸರಕ್ಕೆ ಹಾನಿ ಆಗ್ತದೆ ಅಂತ ನ್ಯಾಯಾಲಯಗಳಲ್ಲಿ ದಾವೆ ಹೂಡಿದ್ರು. ಇದರಿಂದ ಸರಿಸುಮಾರು 9 ತಿಂಗಳ ಕಾಲ ಪ್ರಾಜೆಕ್ಟನ್ನೇ ತಡೆಹಿಡಿಯಲಾಗಿತ್ತು. ಆಮೇಲೆ ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ಬಂದು ಸಲಹೆಗಳನ್ನ ಕೊಟ್ಟು ಮತ್ತೆ ಕೆಲಸ ಶುರುವಾಯಿತು. ಕೆಲಸವೇನೋ ಶುರುವಾಯಿತು, ಆದರೆ ಕೊಂಕಣ ಘಟ್ಟದ ಮೃದುಮಣ್ಣು ಕುಸಿದು ಟನ್ನಲ್ ಕಾಮಗಾರಿ ಅಕ್ಷರಶಃ ತೆವಳುತ್ತಾ ಸಾಗುವಂತಾಯಿತು. ಇದೆಲ್ಲದರ ನಡುವೆ ನಾವು ಎಂದಿಗೂ ಮರೆಯಬಾರದ ಒಂದು ಕಹಿ ಸತ್ಯವಿದೆ. ಈ ಸುರಂಗ ಹಾಗೂ ಸೇತುವೆಗಳ ನಿರ್ಮಾಣದ ವೇಳೆ ಒಟ್ಟು 74 ಮಂದಿ ಕಾರ್ಮಿಕರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಒಂದೇ ಒಂದು ಸುರಂಗ ಕುಸಿತದ ದುರಂತದಲ್ಲಿ 19 ಜನ ಹಸುನೀಗಿದ್ದು ಅತ್ಯಂತ ದುರದೃಷ್ಟಕರ. ಇವತ್ತು ನಾವೆಲ್ಲರೂ ಆರಾಮಾಗಿ ಈ ರೈಲಿನಲ್ಲಿ ಓಡಾಡ್ತಿದ್ದೇವೆ ಅಂದ್ರೆ ಅದಕ್ಕೆ ಈ ಕಾರ್ಮಿಕರ ಸರ್ವೋಚ್ಚ ತ್ಯಾಗವೇ ಕಾರಣ. ಯಾವುದೇ ದೊಡ್ಡ ಯುದ್ಧ ಗೆಲ್ಬೇಕಾದ್ರೂ
ಒಬ್ಬ ಸಮರ್ಥ ನಾಯಕ ಬೇಕೇ ಬೇಕಲ್ವಾ? ಕೊಂಕಣ ರೈಲ್ವೆಯ ಈ ಹೋರಾಟಕ್ಕೆ ಸಿಕ್ಕ ಮಾರ್ಗದರ್ಶಕರೇ ಇ. ಶ್ರೀಧರನ್. ರೈಲ್ವೆ ಇಂಜಿನಿಯರಿಂಗ್ನಲ್ಲಿ ಪಳಗಿದ್ದ ಇ. ಶ್ರೀಧರನ್ ಯಾರು ಗೊತ್ತಾ? 1964ರಲ್ಲಿ ಚಂಡಮಾರುತದಲ್ಲಿ ಹಾಳಾಗಿದ್ದ ಪಂಬನ್ ಸೇತುವೆಯನ್ನ ಕೇವಲ 46 ದಿನಗಳಲ್ಲಿ ದುರಸ್ತಿ ಮಾಡಿದವರು, ಕೋಲ್ಕತಾ ಮೆಟ್ರೋನ ಯಶಸ್ವಿಯಾಗಿ ಮುನ್ನಡೆಸಿದವರು. ಅವರು ನಿವೃತ್ತರಾಗಿದ್ರೂ ಅವರ ಸೇವೆಯನ್ನ ವಿಸ್ತರಿಸಿ ಈ ಪ್ರಾಜೆಕ್ಟ್ನ ಸಿಎಂಲಿ ಹುದ್ದೆ ನೀಡಲಾಯಿತು. ಸಾಮಾನ್ಯವಾಗಿ ಸರ್ಕಾರಿ ಪ್ರಾಜೆಕ್ಟ್ಗಳು ಮುಗಿಯೋ ಹೊತ್ತಿಗೆ ಅಂದಾಜು ಮೊತ್ತ 5-6 ಪಟ್ಟು ಹೆಚ್ಚಾಗುತ್ತೆ. ಆದರೆ ಇವರು ಕೇವಲ 15% ಯೋಜನಾ ವೆಚ್ಚದ ಹೆಚ್ಚಳದೊಂದಿಗೆ ಕೇವಲ 8 ವರ್ಷಗಳಲ್ಲಿ ಈ ಪ್ರಾಜೆಕ್ಟ್ ಮುಗಿಸ್ಕೊಟ್ರು. ಇದಾದ ಬಳಿಕ ದೆಹಲಿ, ಜೈಪುರ್, ಲಕ್ನೋ ಮೆಟ್ರೋಗಳಿಗೂ ಇವರನ್ನೇ ಬಳಸ್ಕೊಡಲಾಯಿತು. ಅದಕ್ಕೆ ಇವರನ್ನ ಇಂಡಿಯಾದ ಮೆಟ್ರೋಮ್ಯಾನ್ ಅಂತ ಕರೆಯೋದು. ಸರಿ, ಕಷ್ಟ ಕಾರ್ಪಣ್ಯಗಳೆಲ್ಲ ಮುಗೀತು. ಈಗೇನಾಗಿದೆ? ಇವತ್ತು ಈ ಕೊಂಕಣ ರೈಲ್ವೆ ಒಂದು ಜೀವನಾಡಿಯಾಗಿ ಹೇಗೆ ಬದಲಾಗಿದೆ ಅನ್ನೋದನ್ನು ನೋಡೋಣ. ಪ್ರಸ್ತುತ ಪರಿಸ್ಥಿತಿ ಹೇಗಿದೆಯಂದ್ರೆ, ಪ್ರತಿದಿನ 46 ಎಕ್ಸ್‌ಪ್ರೆಸ್ ರೈಲ್ಗಳು ಸೇರಿದಂತೆ 100ಕ್ಕೂ ಹೆಚ್ಚು ರೈಲ್ಗಳು ಇಲ್ಲಿ ಓಡಾಡ್ತವೆ. ಇದಲ್ಲದೆ 600ಕ್ಕೂ ಹೆಚ್ಚು ವಿಶೇಷ ರೈಲ್ಗಳು ಸಂಚರಿಸ್ತವೆ. ಒಟ್ಟು 72 ರೈಲ್ವೆ ನಿಲ್ದಾಣಗಳು ಈ ವ್ಯಾಪ್ತಿಗೆ ಬರ್ತವೆ. ಪ್ರತಿ ವರ್ಷ 3 ಕೋಟಿಗೂ ಅಧಿಕ ಜನ ಇದರಲ್ಲಿ ಪ್ರಯಾಣ ಮಾಡ್ತಾರೆ. ಕಳೆದ 20 ವರ್ಷಗಳಲ್ಲಿ ಇಲ್ಲಿ ಪ್ರಯಾಣಿಕರ ಸಂಖ್ಯೆ ಬರೋಬ್ಬರಿ 7 ಪಟ್ಟು ಹೆಚ್ಚಾಗಿದೆ. ಇನ್ನು ಪರಿಸರ ಮತ್ತು ಇಂಧನ ಉಳಿತಾಯದ ದೃಷ್ಟಿಯಿಂದ ಮಾರ್ಗದ 80% ಭಾಗವನ್ನ ಈಗಾಗಲೇ ಸಂಪೂರ್ಣ ವಿದ್ಯುದೀಕರಣಗೊಳಿಸಲಾಗಿದೆ. ಲಾಭದ ವಿಚಾರಕ್ಕೆ ಬಂದ್ರೆ, ಕಳೆದ 2023-24ನೇ ಆರ್ಥಿಕ ವರ್ಷವೊಂದರಲ್ಲೇ ಕೊಂಕಣ ರೈಲ್ವೆ ಸುಮಾರು 301 ಕೋಟಿ ರೂಪಾಯಿಗಳ ಭಾರೀ ಆದಾಯವನ್ನ ಗಳಿಸಿದೆ. ಆರಂಭದಲ್ಲಿ ಯಾವ ಮಾರ್ಗ ಅಸಾಧ್ಯ, ಇದರಿಂದ ಯಾವ ಲಾಭವೂ ಇಲ್ಲ ಅಂತ ಬ್ರಿಟಿಷರು ಅಂದುಕೊಂಡಿದ್ರೋ ಆ ವಾದವನ್ನ ಈ ಒಂದೇ ಒಂದು ಅಂಕಿಅಂಶ ಸಂಪೂರ್ಣವಾಗಿ ಸುಳ್ಳು ಮಾಡಿದ ಅಲ್ವಾ? ಪ್ರಕೃತಿಯ ಅಡೆತಡೆಗಳನ್ನು ಮೀರಿ ನಿಂತಿರುವ ಕೊಂಕಣ ರೈಲ್ವೆಯ ಈ ಸಾಧನೆ ಖಂಡಿತವಾಗಿಯೂ ಒಂದು ಅದ್ಭುತ. ಹಾಗಾದರೆ ಈ ಯಶಸ್ಸಿನ ನೀಲನಕ್ಷೆ ಭವಿಷ್ಯದಲ್ಲಿ ಜಾಗತಿಕ ಮಟ್ಟದ ಮತ್ತೊಂದು ಅಸಾಧ್ಯವಾದ ಮೂಲಸೌಕರ್ಯದ ಕನಸಿಗೆ ಸ್ಫೂರ್ತಿಯಾಗ್ಬೋದಾ? ಇಂಜಿನಿಯರಿಂಗ್ ಜಗತ್ತಿನ ಮುಂದಿನ ಮಹಾನ್ ಹೆಜ್ಜೆ ಯಾವುದಿರಬಹುದು? ಈ ರೋಚಕ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಮಾಹಿತಿಯುಕ್ತ ಪಯಣ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.